ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಟ್ವಿಂಕ್ಲಿಂಗ್ ವಾಟರ್ ಮೆಲನ್ ಅನ್ನೋ ಸೀರೀಸ್ ನ 6th ಎಪಿಸೋಡ್ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗಲೇ ಈ 6th ಎಪಿಸೋಡ್ ನಿಮ್ಗೆ ಅರ್ಥ ಆಗೋದು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಇಂಟ್ರೆಸ್ಟಿಂಗ್ ಸೀರೀಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋದು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ 6th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ನಮ್ ಹೀರೋ ಮತ್ತೆ ಚಾಯ್ ಅವ್ರ ಇಬ್ರು ಒಬ್ರಿಗೊಬ್ರು ಹಿಡ್ಕೊಂಡು ಸರಿಯಾಗಿ ಜಗಳ ಮಾಡ್ತಾ ಇರ್ತಾರೆ. ಹೀರೋಗಂತೂ ಸಖತ್ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ನಮ್ಮ ಅಮ್ಮಗೆ ನೀವು ಚೀಟ್ ಮಾಡ್ತಾ ಇದ್ದೀರಾ, ನಮ್ಮ ಅಮ್ಮನೇ ಫಸ್ಟ್ ಲವ್ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ನೀವು ಮಿನ್ಹೋಗೋಸ್ಕರ ಒಂದು ಬ್ಯಾಂಡ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ತಯಾರಾಗ್ಬಿಟ್ಟಿದ್ದೀರಾ, ನಮ್ಮ ಅಮ್ಮಗೆ ಚೀಟ್ ಮಾಡ್ತಾ ಇದ್ದೀರಾ ಅಂತ ಅವ್ರ ಮತ್ತೆ ಕೋಪ ಮಾಡ್ಕೊಂಡ್ಬೇಕಾದ್ರೆ ಚಾಯ್ ಅವ್ರು ಹೇಳ್ತಾರೆ, ನಾನ್ ನಿಮ್ಮ ಅಪ್ಪ ಅಲ್ಲ ಕಣೋ, ಅದ್ರಲ್ಲಿ ನಿಮ್ಮ ಅಮ್ಮಗ್ ನಾನೇನಕ್ಕೋ ಚೀಟ್ ಮಾಡ್ಲಿ, ನನ್ ವಯಸ್ಸಲ್ಲಿ ನನ್ಗೊಂದು ಮಗನ ಅಂತ ಹೇಳಿ ಅವ್ರು ಶಾಕಿಂಗ್ ಅಲ್ಲಿ ಇರ್ತಾರೆ. ಇದಕ್ ಮೇಲೆ ಏನಾಯ್ತು ಅಂತ ಈ ಎಪಿಸೋಡ್ ಅಲ್ಲಿ ನೋಡೋಣ. ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋ ಅವರಮ್ಮ ಯಾಂಗ್ ಇರ್ತಾರಲ್ಲ ಅವ್ರನ್ನ ತೋರಿಸ್ತಾರೆ. ಅವ್ರು ಬಂದು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಏನೋ ಪೇಂಟಿಂಗ್ ಡ್ರಾಯಿಂಗ್ ಏನೋ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಮಿನ್ಹೋ ಬರ್ತಾರೆ. ಬಂದವರು ಆ ಟಿ ಶರ್ಟ್ ನ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು, ತುಂಬಾ ಥ್ಯಾಂಕ್ಸ್ ರೀ, ಅವತ್ತು ನೀವು ನನಗೆ ಟಿ ಶರ್ಟ್ ಕೊಟ್ಟಿದ್ದಕ್ಕೆ. ಅಷ್ಟೇ ಅಲ್ಲ, ನೀವು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ, ನನಗೆ ಕೂಡ ಡ್ರಾಯಿಂಗ್ ಅಲ್ಲೆಲ್ಲ ತುಂಬಾನೇ ಇಂಟ್ರೆಸ್ಟ್, ಏನು ನನಗ್ ಸರಿಯಾಗಿ ಬರಲ್ಲ ಅಷ್ಟೇ. ಇದ್ರೂ ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕು, ನಿನಗೆ ಕಿವಿ ಕೇಳ್ಸಲ್ಲ ತಾನೆ? ಇದ್ರೂನು ಯಾವಾಗೂ ಏನಕ್ಕ ಹೆಡ್ಸೆಟ್ ನ ಹಾಕೊಂಡಿರ್ತೀಯಾ, ಸಾಂಗ್ ಏನೋ ಕೇಳ್ತಾ ಇದೀಯಾ ನೀನು? ನಾನಿನ್ನ ಟೀಸ್ ಮಾಡ್ತಾ ಇದೀನಿ ಅಂತ ಅನ್ಕೋಬೇಡ, ಜಸ್ಟ್ ಒಂದು ಕ್ಯೂರಿಯಾಸಿಟಿ ಅಷ್ಟೇ, ಕೇಳ್ಬೇಕನ್ನಿಸ್ತು ನಾನು ಕೇಳ್ಬಿಟ್ಟೆ ಅಂದಾಗ ಯಾವ್ ಕೂಡ ಅವ್ರ ಕಿವಿಲಿರೋ ಹೇರ್ ಬಡ್ಸ್ ನ ಎತ್ತಿ ಅವಳ ಕಿವಿಲಿ ಇಡ್ತಾರೆ. ಅವಳು ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಇವಳಿಗೆ ಇವಾಗ ಅರ್ಥ ಆಗ್ತಾ ಇದೆ. ಇವಳು ಅಂತಾಳೆ, ನೀವು ಸಾಂಗ್ ನ ಕೇಳ್ತಾ ಇಲ್ಲ, ಅದ್ರಲ್ಲಿ ಬರೋ ಬೀಟ್ ನ ಕೇಳ್ತಾ ಇದೀರಾ ಅಂದಾಗ ಯಾವ್ ಕೂಡ ಅದನ್ನ ಹಂಗೆ ಟೇಬಲ್ ಮೇಲೆ ತಟ್ಟಿ ತೋರಿಸ್ತಾರೆ. ಇವಾಗ ಇವ್ರಿಗೆ ಅರ್ಥ ಆಯ್ತು. ಅದಾದ್ಮೇಲೆ ಯಾವ್ ಕೂಡ ಮಿನ್ಹೋ ಹತ್ರ ಏನೋ ಕೇಳ್ತಾ ಇದಾರೆ, ಬಟ್ ಮಿನ್ಹೋಗೆ ಅರ್ಥ ಆಗ್ತಾ ಇಲ್ಲ. ಅದಾದ್ಮೇಲೆ ಯಾವ್ ಬಂದು ಅದನ್ನ ಡ್ರಾಯಿಂಗ್ ಮಾಡೇ ತೋರಿಸ್ಬಿಡ್ತಾರೆ. ಒಂದು ಹುಡುಗನೇ ಡ್ರಾ ಮಾಡೋದು, ಇವ್ರು ಬೇರೆ ಯಾರು ಅಲ್ಲ, ಚಾಯ್ನೆ. ಇವ್ರು ಯಾರು, ನಿನ್ ಬಾಯ್ ಫ್ರೆಂಡ್? ಅವತ್ತು ನೀವು ಮಾತಾಡ್ತಾ ಇರ್ಬೇಕಾದ್ರೆ ನಾನ್ ನೋಡ್ದೆ ಅಂತ ಕೇಳಿದಾಗ ಮಿನ್ಹೋಗ್ ಇವಾಗ ಅರ್ಥ ಆಯ್ತು. ಮಿನ್ಹೋ ಹೇಳ್ತಾಳೆ, ಇವ್ನಾ, ಅಯ್ಯೋ ನನ್ ಬಾಯ್ ಫ್ರೆಂಡ್ ಅಲ್ಲ, ಅವನೇ ನನ್ನ ಲವ್ ಮಾಡು ಅಂತ ಹಿಂದೆ ಬಿದ್ದಿದ್ದಾನೆ, ಅದನ್ನ ಬಿಟ್ಟು ಬೇರೆ ಏನು ಇಲ್ಲ, ನನಗ ಅವ್ನ ಅಂದ್ರೇನೆ ಇಷ್ಟ ಇಲ್ಲ ಅಂದಾಗ ಯಾವ್ ಕೂಡ ಹೌದಾ ಅನ್ನೋ ತರ ನೋಡ್ತಾ ಇರ್ತಾರೆ. ಅದೇ ಟೈಮ್ಗೆ ಕ್ಲಾಸ್ ರೂಮ್ಗೆ ಒಂದು ಹುಡುಗಿ ಬರ್ತಾಳೆ. ಯಾವ್ ನ ಕರೆಯಕಂತಾನೆ ಬರೋದು. ಹೇಳ್ಬೇಕಂದ್ರೆ ಈ ಕ್ಲಾಸ್ ಅಲ್ಲಿ ಇರೋ ಹುಡುಗಿರ್ಗೆಲ್ಲ ಯಾವ್ ಅಂದ್ರೆ ಆಗೋದೇ ಇಲ್ಲ. ಇವಾಗ ಕೂಡ ಇವಳು ಬೈಕೊಂಡೇ ಬರ್ತಾಳೆ. ಇವಳೊಬ್ಳು ಕಿವಿಡಿ, ನಾನ್ ಕರೆದ್ರೆ ಕೂಡ ಇವಳು ಕೇಳ್ಸಲ್ಲ, ಏನೊಂದು ಪಕ್ಕದಲ್ಲೇ ಹೋಗಿ ಹೇಳ್ಬೇಕು ಅಂತ ಒಂಥರ ಮುಖ ಸಿಂಡ್ರಿಸ್ಕೊಂಡು ಕೋಪ ಮಾಡ್ಕೊಂಡೆ ಬಂದು ಅಲ್ಲಿ ಬುಕ್ ಅಲ್ಲಿ ಬರೀತಾಳೆ, ಸರ್ ನಿನ್ನ ಕರೀತಿದ್ದಾರೆ, ಬೇಗ ಬಾ ಆಫೀಸ್ ರೂಮ್ಗೆ ಅಂತ. ಅದಾದ್ಮೇಲೆ ಯಾವ್ ಕೂಡ ಆಫೀಸ್ ರೂಮ್ ಒಳಗಡೆ ಹೋಗೋಷ್ಟ್ರಲ್ಲೇ ಸರ್ ಆಲ್ರೆಡಿ ಒಂದು ಹುಡುಗಿನ ನಿಲ್ಸಿರ್ತಾರೆ. ಅದಾದ್ಮೇಲೆ ಯಾವ್ ಹೋಗಿ ನಿಂತ್ಕೊಂಡಾಗ ಸರ್ ಹೇಳ್ತಾರೆ, ಯಾರ್ ಬೆಸ್ಟ್ ಆಗಿ ಡ್ರಾಯಿಂಗ್ ಮಾಡ್ತಾರೋ ಅವ್ರನ್ನ ಕಾಂಪಿಟೇಷನ್ ಗೆ ಕಳ್ಸಕ್ಕೆ ಅಂತ ಹೇಳ್ಬಿಟ್ಟು ಡ್ರಾಯಿಂಗ್ ಮಾಡಿ ಅಂತ ಹೇಳಿದ್ರೆ ನೀವಿಬ್ರು ಒಂದೇ ತರ ಡ್ರಾಯಿಂಗ್ ಮಾಡಿದೀರಾ. ಯಾರ್ ಫಸ್ಟ್ ಮಾಡಿದ್ರು, ಯಾರ್ ಅದನ್ನ ಕಾಪಿ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ನಾನ್ ಕೇಳಿದ್ರೆ ಕೂಡ ನೀವಿಬ್ರು ನನಗೆ ನಿಜ ಹೇಳೋದಿಲ್ಲ, ಸೊ ಅದರಿಂದ ಇಬ್ಬರು ಡ್ರಾಯಿಂಗ್ ನ ಕೂಡ ನಾನು ರಿಜೆಕ್ಟ್ ಮಾಡಿದೀನಿ ಅಂತ ಹೇಳ್ತಾರೆ. ಸೊ ನೀವು ಕಾಂಪಿಟೇಷನ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ ಅಂದಿದ ತಕ್ಷಣ ಆ ಪಕ್ಕದಲ್ಲಿರೋ ಹುಡುಗಿಗೆ ಸಖತ್ ಕೋಪ ಬರುತ್ತೆ. ಹುಡುಗಿ ಅಂತಾಳೆ, ಸರ್ ಈ ಡ್ರಾಯಿಂಗ್ ನಾನೇ ಫಸ್ಟ್ ಮಾಡಿದ್ದು, ನನ್ನ ನೋಡಿನೇ ಅವಳು ಕಾಪಿ ಮಾಡಿರೋದು, ಇವಾಗ ಇವಳಿಂದ ನಾನ್ ಕೂಡ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸ್ ಮಾಡದೇ ಇರೋ ತರ ಆಗೋಯ್ತಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಅವಳು ಪೇಂಟಿಂಗ್ ನಲ್ಲಿಂದ ಎತ್ಕೊಂಡು ಹೊಟ್ಟೋಗ್ತಾಳೆ. ಅದಾದ್ಮೇಲೆ ಯಾವ್ ಕೂಡ ಪಾಪ ಏನ್ ಮಾಡಕ್ಕಾಗತ್ತೆ, ಸರಿ ಅಂತ ಸೈಲೆಂಟ್ ಆಗಿ ಅವ್ರು ಹೊಟ್ಟೋಗ್ತಾರೆ. ಆದ್ರೆ ಡ್ರಾಯಿಂಗ್ ರೂಮ್ ಅಲ್ಲಿ ಕೂತಿರ್ಬೇಕಾದ್ರೆ ಅವಳ ಬಾಯ್ ಅಂತೂ ಸುಮ್ನೆ ಇಲ್ಲ, ಲೋಡ 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 ಅಂತ ಮಾತಾಡ್ತಾನೆ ಇರ್ತಾಳೆ. ಆಕ್ಚುಲಿ ಡ್ರಾಯಿಂಗ್ ನ ಮಾಡಿರೋದೇ ಯಾವ್ಗೆ ಫಸ್ಟ್, ಇವ್ರನ್ನ ನೋಡಿನೇ ಅವಳು ಕಾಪಿ ಮಾಡಿರೋದು. ಆದ್ರೆ ಇವಳು ಮಾತಾಡೋದನ್ನ ನೋಡಿದ್ರೆ ಇವಳೆ ದೊಡ್ಡದಾಗೇನೋ ಕಷ್ಟಪಟ್ಟು ಕ್ರಿಯೇಟಿವ್ ಆಗಿ ಆ ಡ್ರಾಯಿಂಗ್ ನ ಮಾಡಿರೋ ತರ ಲೋಡ ಲೋಡ ಅಂತ ಬೈತಾನೆ ಇರ್ತಾಳೆ. ಇವಳಿಂದ ನನ್ ಡ್ರಾಯಿಂಗ್ ನ ಕೂಡ ರಿಜೆಕ್ಟ್ ಮಾಡ್ಬಿಟ್ರು, ನಂತರನೇ ಕಾಪಿ ಮಾಡಿದ್ದಾಳೆ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಪಾಪ ಯಾವಂಗ್ ತುಂಬಾನೇ ಬೇಜಾರಾಗುತ್ತೆ. ಆಕ್ಚುಲಿ ಇವ್ರು ಮಾತಾಡ್ತಾ ಇರೋದಲ್ಲ ಯಾವಂಗ್ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ನಾನ್ ಕಷ್ಟಪಟ್ಟು ಮಾಡಿರೋದು, ನನ್ನಿಂದ ಅವಳ ಡ್ರಾಯಿಂಗ್ ಏನೋ ಹೋಯ್ತು ಅನ್ನೋ ತರ ಸೀನ್ ಕೊಡ್ತಿದ್ದಾಳೆ, ಆದ್ರೆ ನನಗ್ ತಾನೆ ಕಷ್ಟ ಆಗ್ತಾ ಇರೋದು ಅಂತ ಹೇಳಿ ಯಾವಂಗ್ ಏನ್ ಕೋಪ ಬಂತು ಅಂತ ಗೊತ್ತಿಲ್ಲ, ಕತ್ತಿ ಎತ್ಕೊಂಡು ಅವ್ರ ಡ್ರಾಯಿಂಗ್ ನಂಗೆ ಪರ 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 ಅಂತ ಕೆರ್ದೆ ಹಾಕ್ಬಿಟ್ಲು. ಅಷ್ಟೇ ಅಲ್ಲ, ಎದ್ದೋಗ್ಬಿಟ್ಟು ಅವಳ ಡ್ರಾಯಿಂಗ್ ನ ಕೂಡ ಫುಲ್ ಅರ್ಧೆ ಹಾಕ್ಬಿಟ್ರು. ಇದಕ್ ಅವಳ ಟೆನ್ಷನ್ ಆಗಿ ಯಾವಂಗ್ ಕೂದಲ್ನ ಇಟ್ಕೊಂಡು ಎಳುದು, ಯಾವಂಗ್ ಬಂದು ಅವ್ಳಿಗೆ ಕೂದಲ್ನ ಇಟ್ಕೊಂಡು ಎಳುದು, ಹೆಂಗಸ್ರಂದ್ರೆ ಹಿಂಗಿರ್ಬೇಕು, ಈ ತರ ಜುಟ್ಟು ಇಟ್ಕೊಂಡು ಜಗಳ ಆಡಿದ್ರೆ ಅವ್ರ ಹೆಂಗಸರು ಅಂತ ಹೇಳ್ತಾರೆ. ಇಬ್ರು ಸರಿಯಾಗಿ ಈ ತರ ಜಗಳ ಆಡ್ತಾ ಇದ್ರೆ ಅಲ್ಲಿರೋ ಇಬ್ರು ಬಂದು ಅವ್ರಿಬ್ರನ್ನ ತಡೆಯಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಗಿಯೋಲ್ನ ತೋರಿಸ್ತಾರೆ. ಅವನಂತೂ ನಮ್ಮ ಅಪ್ಪ ಬಗ್ಗೆ ನಾನು ಏನೋ ಅನ್ಕೊಂಡಿದ್ದೆ, ಆದ್ರೆ ಇವ್ರು ಇಲ್ಲಿ ತರ ಒಂದು ಪ್ಲೇ ಬಾಯ್ ತರ ಇದಾರ. ನಮ್ಮ ಅಮ್ಮನೇ ಫಸ್ಟ್ ಲವ್ ಮಾಡಿದ್ದು, ಅವ್ರು ಯಾರನ್ನು ಚೀಟ್ ಮಾಡಿಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ಹುಡುಗಿರಿಂದೆ ಬಿದ್ದಿದ್ದಾರೆ. ನಮ್ಮಪ್ಪ ನಮ್ಮಮ್ಮನ ಇಷ್ಟ ಪಡೋದಕ್ಕೂ ಮುಂಚೆ ಬೇರೆಯವ್ರನ್ನ ಇಷ್ಟ ಪಡ್ತಾ ಇದ್ದಾರೆ. ಅದ್ರಲ್ಲೂ ನಮ್ಮ ಹತ್ರ ಎಷ್ಟು ಬಿಲ್ಡಪ್ ಕೊಡ್ತಾ ಇದ್ರು. ಅಯ್ಯೋ ನನ್ ಫಸ್ಟ್ ಲವ್ವೇ ನಿಮ್ಮಮ್ಮನ ನಾನು ಅಷ್ಟು ಇಷ್ಟಪಟ್ಟೆ, ನಾನ್ ಸ್ಕೂಲಲ್ಲಿ ಆತರ ಓದ್ತಾ ಇದ್ದೆ, ನಾನು ಈ ತರ ಓದ್ತಾ ಇದ್ದೆ ಅಂತ. ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ತಾನೇ ಗೊತ್ತಾಗೋದ್ ನಮ್ಮಪ್ಪ ಲಕ್ಷಣ ಏನು ಅಂತ. ನಮ್ಮಪ್ಪ ಸ್ವಲ್ಪನೂ ಒಳ್ಳೆಯವರಲ್ಲ ಅಂತ ಹೇಳಿ ಬೈಕೊಂತ ಇರ್ಬೇಕಾದ್ರೆ ಅವ್ನಿಗೆ ಇವಾಗ ಫ್ಲಾಶ್ ಆಗುತ್ತೆ, ಅಯ್ಯಯ್ಯೋ ನಾನೀಗ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀನಿ, ನಾನ್ ಇವಾಗ ಹೆಂಗ ಪ್ರೆಸೆಂಟ್ ಹೋಗೋದು, ಇದ್ರ ಬಗ್ಗೆ ಯೋಚನೆ ಮಾಡಿದೆ. ನಾನೇನೋ ನಮ್ಮ ಅಪ್ಪ ಹಿಂದ್ಗಡೆ ಬಿದ್ದಿದ್ದೀನಿ, ಫಸ್ಟ್ ಅದನ್ನ ಕಂಡಿಡಿಬೇಕು ಅಂತ ಹೇಳ್ಬಿಟ್ಟು ಇವನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದ, ಲೈಬ್ರರಿಯಿಂದ ತಾನೇ ಹೊರಗಡೆ ಬಂದಿದ್ದ. ಸೊ ಅಲ್ಲೋಗಿ ನಿಂತ್ಕೊಂಡು ಅವ್ನಿಗೆ ಗುಣಗ್ತಾ ಇರ್ತಾನೆ. ಹೌದು, ನನ್ನ ಶಾಪ್ ಒಳಗಡೆ ಹೋದಾಗ ಅದೊಂದು ಮ್ಯೂಸಿಕ್ ಸ್ಟೋರ್ ಆಗಿತ್ತು, ಅದ್ರ ಹೆಸರು ವಿಡಾ ಮ್ಯೂಸಿಕ್ ಸ್ಟೋರ್ ಅಂತ. ಆದ್ರೆ ನಾನು ಹೊರಗಡೆ ಬಂದಿದ್ದು ಈ ಲೈಬ್ರರಿಯಿಂದ. ಇಲ್ಲಿ ನೋಡಿದ್ರೆ ಬರೀ ಬುಕ್ಸ್ ಇದೆ, ನಾನು ಹೆಂಗಪ್ಪ ಇವಾಗ ಟೈಮ್ ಟ್ರಾವೆಲ್ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟ್ರೇಟ್ ಆಗಿ ಹೋಗಿ ಅಂಗಡಿ ಅವ್ರ ಹತ್ರನೇ ಕೇಳ್ತಾನೆ, ಎಕ್ಸ್ಕ್ಯೂಸ್ ಮೀ ಸರ್, ಇಲ್ಲಿ ಇದಕ್ಕೂ ಮುಂಚೆ ಏನಾದ್ರು ವಿಡಾ ಅಂತ ಹೇಳಿ ಮ್ಯೂಸಿಕ್ ಶಾಪ್ ಏನಾದ್ರು ಇತ್ತಾ, ನೀವ್ ಅದ್ರ ಬಗ್ಗೆ ಕೇಳ್ಪಟ್ಟಿದ್ದೀರಾ ಅಂತ ಹೇಳಿದಾಗ
ಆ ಶಾಪ್ ಓನರ್ ಹೇಳ್ತಾರೆ, ಏನಪ್ಪ ಕೇಳ್ತಾ ಇದ್ಯಾ, ನಾನು 10 ವರ್ಷದಿಂದ ಈ ಜಾಗದಲ್ಲಿ ಇದೀನಿ, ಆತರ ಯಾವ್ದು ಮ್ಯೂಸಿಕ್ ಶಾಪ್ ಇರೋದು ನನಗೇನು ನೆನ್ಪಿಲ್ವೇ, ಆತರ ಏನು ಇಲ್ವೇ ಅಂತ ಹೇಳಿದಾಗ ಹೀರೋಗಷ್ಟೇ ಸಖತ್ ಬೇಜಾರಾಗ್ಬಿಡುತ್ತೆ. ಅವ್ನ್ಗೆ ಏನ್ ಅರ್ಥ ಆಗ್ತಿಲ್ಲ, ಅಯ್ಯೋ ಇಲ್ಲಿ ಏನ್ ನಡೀತಾ ಇದೆ, ನಾನು ಇವಾಗ ಮತ್ತೆ ಹೆಂಗ್ ಪ್ರೆಸೆಂಟ್ ಹೋಗೋದು ಅಂತ ಯೋಚನೆ ಮಾಡ್ದನು. ಈಗ ಒಂದು ಫ್ಲಾಶ್ ಆಗುತ್ತೆ, ಇರಿ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದು ಆ ಡೋರ್ ಇಂದ. ಸೊ ನನಗ್ ಗೊತ್ತಿರೋ ಪ್ರಕಾರ ಈ ಡೋರೇ ಮೋಸ್ಟ್ಲಿ ಮೇನ್ ಗೇಟ್ ಆಗಿರ್ಬೋದಾ, ಪಾಸ್ಟ್ ಗೂ ಮತ್ತೆ ಪ್ರೆಸೆಂಟ್ ಗೆ ಕನೆಕ್ಟ್ ಆಗೋ ತರ. ಸರಿ ಟ್ರೈ ಮಾಡಿ ನೋಡ್ಬಿಡೋಣ ಅಂತ ಹೇಳಿ ಇವ್ ನಂಗೆ ಕಣ್ ಮುಚ್ಕೊಂಡು ಆ ಡೋರ್ ನ ಓಪನ್ ಮಾಡ್ಕೊಂಡು ಅಬ್ಬಾಡಿ ನಾನ್ ಪ್ರೆಸೆಂಟ್ ಗೆ ಬಂದ್ಬಿಟ್ಟೆ ಅಂತ ಹೇಳಿ ಹಂಗೆ ಅವ್ನ ಮುಖದ ಮೇಲೆ ಒಂದು ಫ್ಲಾಶ್ ಲೈಟ್ ತರ ಬಂದು ಹೋಗುತ್ತೆ. ಇವನು ಡೋರ್ ತೆಕ್ಕೊಂಡು ಹೊರಗಡೆ ಬಂದ್ಬಿಟ್ಟ, ಆದ್ರೆ ಕಣ್ ತೆಗೆದ್ ನೋಡಿದ್ರೆ ಅವ್ನ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ರಿಟರ್ನ್ ಬರ್ಲೇ ಇಲ್ಲ ಪಾಪ. 1995 ಅಲ್ಲೇ ಇರ್ತಾನೆ. ಇದನ್ನ ನೋಡಿ ಅವ್ನಿಗೆ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ಸೆಂಟರ್ ರೋಡ್ ಅಲ್ಲಿ ನಿಂತ್ಕೊಂಡು ಹೂ ಅಂತ ಕೂಗಾಡ್ತಾ ಇರ್ತಾನೆ. ಹೋಗೋರು ಬರೋಲ್ಲ ಅವನೇ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಚಿಕ್ಕ ಹುಡುಗ ಪಾಪ ಇಂತ ವಯಸ್ಸಲ್ಲಿ ಇಂತ ಕಾಯಿಲೆ ಅನ್ನೋ ತರ. ಇವ್ನ್ಗಂತೂ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಆ ಡೋರ್ ಇಂದ ತಾನೇ ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಜಾಕೆ ಬಂದೆ, ಮತ್ತೆ ಡೋರ್ ನ ತೆಕ್ಕೊಂಡ್ ಬಂದ್ರೆ ಇಲ್ಲಿಗೆ ಬಂದಿದ್ದೀನ, ನಾನು ಹೆಂಗ್ ಪ್ರೆಸೆಂಟ್ ಹೋಗೋದು ಅಂತ ತಲೆ ಕಿತ್ಕೊಂತಾ ಇರ್ಬೇಕಾದ್ರೆ ಅವಾಗ ಒಂದೊಂದ್ ವಿಷಯ ಜ್ಞಾಪಕ ಬರುತ್ತೆ. ಏನಂದ್ರೆ ವಿಭಾ ಅಂತ ಹೇಳ್ಬಿಟ್ಟು ಆ ಮ್ಯೂಸಿಕ್ ಶಾಪ್ ಅಲ್ಲಿ ಅವ್ರು ಇವ್ನ ಕೈಯಲ್ಲಿ ದುಡ್ಡೆಲ್ಲ ಕೊಡ್ಬೇಕಾದ್ರೆ ಒಂದ್ ಕೂಪನ್ ನ ಕೂಡ ಕೊಟ್ಟಿರ್ತಾರಲ್ಲ, ಇದನ್ನ ಹುಷಾರಾಗಿ ಇಟ್ಕೋ ಇಲ್ಲಾಂದ್ರೆ ನಿನ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತ. ಅಯ್ಯೋ ಕೂಪನ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಬ್ಯಾಗ್ ತೆಗೆದ್ ನೋಡಿದ್ರೆ ಆ ಕೂಪನ್ ಅವ್ನ ಕೈಯಲ್ಲಿ ಇರುತ್ತೆ. ಅಬ್ಬಾಡಿ ಹೆಂಗೋ ಕೂಪನ್ ಇದೆ ಅಂತ ನೋಡ್ಬೇಕಾದ್ರೆ ಅದ್ರಲ್ಲಿ ಒಂದು ಫೋನ್ ನಂಬರ್ ಇರೋದನ್ನ ಗಮನಿಸ್ತಾರೆ. ಹೆಂಗೋ ಅವ್ನ್ ಫೋನ್ ನಂಬರ್ ಸಿಕ್ತು, ನನ್ ಮಗ ನನ್ ಕೈಗೆ ಸಿಗ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೈಕೊಂಡು ಹೋಗ್ಬಿಟ್ಟು ಆ ನಂಬರ್ ಗೆ ಕಾಲ್ ಟ್ರೈ ಮಾಡ್ತಿದ್ರೆ ಅವ್ರ ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ, ರಾಂಗ್ ನಂಬರ್ ಅಂತ ಬೇರೆ ಬರ್ತಾ ಇರುತ್ತೆ. ನಮ್ ಹೀರೋಗಂತೂ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ. ಯಾರೋ ನೀನು, ಯಾಕೋ ನನ್ಗೆ ಈ ತರ ಹಿಂಸೆ ಕೊಡ್ತಾ ಇದೀಯಾ, ನಾನು ಎತ್ಕೊಂಡ್ಬಂದ್ ಎಲ್ಲೋ ಹಾಕ್ಬಿಟ್ಟಿದ್ಯಾ ನೀನು, ಇಲ್ಲಿಂದ ನಾನು ಹೆಂಗ್ ಪ್ರೆಸೆಂಟ್ ಹೋಗೋದು ಅಂತ ಪಾಪ ಕೂಗಾಡ್ತಾ ಇದ್ದೋನು. ಇವಾಗ ಸ್ಟಾರ್ಟ್ ಆಗುತ್ತೆ ಅವ್ನಿಗೆ ಹೊಟ್ಟೆ ಹಸು. ಅಯ್ಯೋ ನನ್ಗೆ ಹೊಟ್ಟೆ ಹಸು ಬೇರೆ ತುಂಬಾ ಆಗ್ತಾ ಇದೆಯೇ, ಏನಪ್ಪಾ ಮಾಡೋದು, ಊಟ ಕೂಡ ನನ್ನ ಹತ್ರ ದುಡ್ಡಿಲ್ವೇ ಅಂದಾಗ ಇವಾಗ ಜ್ಞಾಪಕ ಬರುತ್ತೆ, ಹೌದು ನನ್ನ ಗಿಟಾರ್ ನ ಮಾರ್ದಾಗ ಅವ್ನು ನನ್ಗೆ ದುಡ್ಡು ಕೊಟ್ಟ ತಾನೆ, ಅದನ್ನ ಇಟ್ಟು ಭಯಂಕರವಾಗಿ ತಿನ್ಬೇಕಾಗಿರೋದು ಇವಾಗ ಅಂತ ಹೇಳ್ಬಿಟ್ಟು ಸ್ಟ್ರೀಟ್ ಸೈಡ್ ಇರೋ ಒಂದ್ ಅಂಗಡಿ ಹತ್ರ ಹೋಗಿ ಅಲ್ಲಿರೋ ತಾತ ಹತ್ರ ಹೇಳ್ತಾರೆ, ತಾತ ನೀವ್ ಏನೇನ್ ಮಾಡ್ತಾ ಇದೀರ ಅದೆಲ್ಲ ನನ್ಗೆ 2 ಪ್ಲೇಟ್ ಕೊಟ್ಬಿಡಿ, ನನ್ಗೆ ಭಯಂಕರ ಹೊಟ್ಟೆ ಹಸಿತಾ ಇದೆ, ದುಡ್ಡು ಬಗ್ಗೆ ನೀವು ಚಿಂತೆ ಮಾಡ್ಬಿಡಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ್ ಪಾಕೆಟ್ ಅಲ್ಲಿರೋ ದುಡ್ಡನ್ನ ಎತ್ತಿ ಎಣಿಸ್ತಾ ಇರ್ತಾನೆ. ಆಗ ಆಪೋಸಿಟ್ ಎಲ್ಲ ತಾತ ಟ್ರೈನ್ ಅಲ್ಲಿ ದುಡ್ಡೆಲ್ಲ ಇಟ್ಟಿರೋದ್ರನ್ನ ನೋಡ್ಬಿಟ್ಟು ಇವಾಗ ಇವ್ನ್ಗೆ ಅರ್ಥ ಆಗ್ತಿದೆ, ಓ ಇದು 1995 ಅಲ್ವಾ, ಹಂಗಾರೆ ಪ್ರೆಸೆಂಟ್ ಅಲ್ಲಿ ಇರೋ ದುಡ್ಡೆಲ್ಲ ಇಲ್ಲಿ ವರ್ಕೌಟ್ ಆಗಲ್ಲ, ಏನಪ್ಪಾ ಮಾಡೋದು ಅಂದಾಗ ತಾತ ಕೂಡ ಅವ್ನ್ ಕೇಳಿರೋ ದುಡ್ಡನ್ನ ನೋಡ್ಬಿಟ್ಟು ಕೇಳ್ತಾರೆ, ಏನಪ್ಪಾ ಅದೆಲ್ಲ ಏನು ಕಳ್ನೋಟ, ಏನನ್ನ ಚೀಟ್ ಮಾಡ್ಬೇಕಂತ ನೋಡ್ತಾ ಇದ್ದಿ ಅಂದಾಗ ಇವಾಗ ಅವ್ನ್ಗೆ ಅರ್ಥ ಆಯ್ತು, ಇಲ್ಲ ತಾತ ಇವೆಲ್ಲ ಬರೀ ಪ್ಲಾಸ್ಟಿಕ್ ನೋಟ್ಸ್ ಅಷ್ಟೇ, ಸರಿ ತಾತ ಈಗ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಾನ್ ಮತ್ತೆ ಬರ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಪಾಪ ಹೊಟ್ಟೆ ಶೂಲಲ್ಲಿ ನಿಂತ್ಕೊಂಡು ನರ್ಲಾಡ್ತಾ ಇರ್ತಾನೆ. ನನ್ಗೆ ತಿನ್ನ ಕೂಡ ದುಡ್ಡಿಲ್ವೇ, ನನ್ನ ಈ ತರ ಒಂದ್ ಗದಿಗೆ ತಂದು ನಿಲ್ಸ್ಬಿಟ್ರಲ್ಲ ಅಂತ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಚಾಯ್ ಅವ್ರನ್ನ ತೋರಿಸ್ತಾರೆ. ಅವ್ರು ಕೂಡ ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಅವ್ರ ಅಜ್ಜಿಯವ್ರ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಅವ್ರ ಅಜ್ಜಿ ಗಿಡಕ್ಕೆಲ್ಲ ನೀರ್ ಹಾಕ್ತಾ ಇರ್ತಾರೆ. ಇವನ್ನ ನೋಡಿದ ತಕ್ಷಣ ಕೇಳ್ತಾರೆ, ಏನೋ ಯಾರನ್ನೋ ಕರ್ಕೊಂಡ್ ಬರ್ತೀನಿ, ಲಾಡ್ಜ್ ಅಲ್ಲಿ ಇರ್ತಾನೆ, ಮತ್ತೆ ಅವ್ನಿಗೆ ಊಟ ಎಲ್ಲ ಕೊಡ್ಬೇಕು ಅಂತ ಹೇಳ್ತಾ ಇದ್ದೆ, ಯಾರನ್ನೂ ಕರ್ಕೊಂಡ್ ಬಂದಿಲ್ವಾ ಅಂದಾಗ ಚಾಯ್ ಹೇಳ್ತಾರೆ, ಇಲ್ಲ ಅಜ್ಜಿ ನಾನ್ ಕರ್ಕೊಂಡ್ ಬಂದಿಲ್ಲ, ಅವ್ನ್ ಯಾಕೋ ನನ್ಗೆ ಸರಿ ಬಂದಿಲ್ಲ, ಸೊ ನಾನ್ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂದಾಗ ಅಜ್ಜಿ ಬೈತಾರೆ, ಏನೋ ಕರ್ಕೊಂಡ್ ಬರ್ತೀನಿ, ಊಟ ಕೊಡ್ತೀನಿ, ಜಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ ಪಡ ನಿನ್ ಹತ್ರ ಬಿಟ್ಬಿಟ್ಟು ಬಂದ್ಬಿಟ್ರೆ ಹೆಂಗೋ, ನೀನ್ ಮಾಡೋದೇನು ಸರಿ ಇಲ್ಲ, ಅಟ್ಲೀಸ್ಟ್ ಕರ್ಕೊಂಬಂದ್ ಒಂಟೆ ಊಟ ಆದ್ರೂ ಹಾಕಿ ಕಳಿಸ್ಬಾರ್ದೇನೋ ಅಂತಂದಾಗ ಇವನಂತಾನೆ, ಇಲ್ಲ ಅಜ್ಜಿ ಅದೆಲ್ಲ ಏನು ಬೇಡ ಅಂತ. ಆದ್ರೆ ಅಜ್ಜಿ ಬಂದ್ಬಿಟ್ಟು ಹಿಂಗ್ ಸ್ವಲ್ಪನೂ ಬುದ್ಧಿ ಇಲ್ಲ, ಮ್ಯಾನರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾರೆ. ಇವಾಗ ಚಾಯ್ ಅವ್ರು ಯೋಚನೆ ಮಾಡ್ತಾರೆ, ಹೌದು ಅವ್ನು ಅವಾಗ್ಲೇ ಬಸ್ಸಿಗೆನೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದ ಪಾಪ, ಇವಾಗ ಊಟಕ್ಕೆಲ್ಲ ಏನ್ ಕಷ್ಟ ಪಡ್ತಾ ಇದ್ದಾನೋ ಏನು ಅಂತ ಯೋಚನೆ ಮಾಡಿದವರು ಇವಾಗ ಅನ್ಕೊಂತಾರ ಅವ್ರಿಗವ್ರೆ, ಹೌದು ನಾನೇನಕ್ಕೆ ಇವಾಗ ಇವನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಅವ್ನ್ ಹೆಂಗಾದ್ರೂ ಹಾಳಾಗೋಗ್ಲಿ ನನ್ಗೇನು ಅಂತ ಹೇಳ್ಬಿಟ್ಟು ಇವ್ರು ತುಂಬಾ ಕೂಲ್ ಆಗಿರೋ ತರ ತೋರ್ಸ್ಕೊಳ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನಂತೂ ಸಖತ್ ಹೊಟ್ಟೆ ಶೂ ಆಗ್ತಾ ಇರುತ್ತಲ್ವಾ, ಆದ್ರೆ ಆಲ್ರೆಡಿ ಅವ್ನ್ ಬ್ಯಾಗ್ ಅಲ್ಲಿ ಕೆಲವೊಂದು ಕಾಯಿನ್ಸ್ ಎಲ್ಲ ಇಟ್ಕೊಂಡಿರ್ತಾನೆ, ಹಳೆ ಕಾಲದ ಕಾಯಿನ್ಸ್ ಎಲ್ಲ ಕೂಡ ಇರುತ್ತೆ ಅದ್ರಲ್ಲಿ, ಅದನ್ನೆಲ್ಲ ಎತ್ತಿ ನೋಡ್ತಾ ಇರ್ತಾನೆ, ಯಾವ ಕಾಯಿನ್ ನ ಕೊಟ್ರೆ ಈ ಟೈಮಲ್ಲಿ ಅದೆಲ್ಲ ಯೂಸ್ ಆಗುತ್ತೆ ಅಂತ. ಅದ್ರಲ್ಲಿ ನೋಡಿದ್ರೆ ಯಾವ್ದೋ ಒಂದೇ ಒಂದು ಕಾಯಿನ್ ಆ ಟೈಮಲ್ಲಿ ಯೂಸ್ ಮಾಡೋ ತರ ಇರುತ್ತೆ. ಅಪ್ಪಡಿ ಹೆಂಗೋ ಸಿಕ್ತು, ಈಗ ಸದ್ಯಕ್ಕೆ ಇದನ್ನ ಇಟ್ಕೊಂಡು ಹೊಟ್ಟೆ ತುಂಬಿಸ್ಕೋಬೇಕಾಗಿರೋದು ಅಂತ ಹೇಳಿ ಅದನ್ನ ಕೊಟ್ಟು ಯಾವ್ದೊಂದು ಚಿಕ್ಕ ನೂಡಲ್ಸ್ ಡಬ್ಬಿನ ತಗೊಂಡು ಹೊಟ್ಟೆ ತುಂಬಿಸ್ಕೊಳ್ತಾನೆ. ಇವ್ನು ಹೇಳ್ತಾನೆ, ಅಪ್ಪ ನನ್ಗೆ ಇವಾಗ ಸಮಾಧಾನ ಆಯ್ತು, ಈ ಟೈಮಲ್ಲಿ ನಾನ್ ಯಾರಂತ ನಮ್ಮ ಅಪ್ಪಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಅಮ್ಮ ಬೇರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನನ್ಗೆ ಯಾಕೋ ತುಂಬಾ ಒಬ್ಬಂಟಿ ಆಗ್ಬಿಟ್ಟಿದೀನಿ ಅಂತ ಅನಿಸ್ತಾ ಇದೆ. ಅಮ್ಮ ಎಲ್ಲಮ್ಮ ಇದ್ದೀರಾ ನೀವು, ಬೇಗ ನನ್ನ ಹತ್ರ ಬಂದ್ಬಿಡಿ ಅಂತ ಹೇಳಿ ಪಾಪ ತುಂಬಾನೇ ಕುತ್ಕೊಂಡು ತುಂಬಾನೇ ಫೀಲ್ ಮಾಡಿ ಆಲ್ಮೋಸ್ಟ್ ಹಳ್ಳೋದ್ ಸ್ಟೇಜ್ ಕೊಟ್ಟೋಗಿರ್ತಾನೆ. ಆತರ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ನನ್ಗೊಂದ್ ವಿಷಯ ಫ್ಲಾಶ್ ಆಗೋದು, ಟಕ್ಕಂತ ಎದ್ ನಿಂತ್ಕೊಂಡು ಅವ್ನು ಹೇಳ್ಕೊಂತಾನೆ, ಹೌದು ನಾನ್ ಬಂದಾಗಿಂದ ಅಪ್ಪ ಅಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಇಂದಾನೆ ಸುತ್ತಾ ಇದೀನಿ, ನಮ್ಮಮ್ಮ ಎಲ್ಲೋದ್ರು, ಈ ಟೈಮಲ್ಲಿ ನಮ್ಮಮ್ಮ ಹೆಂಗಿರ್ತಾರೆ, ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಫೋಟೋ ಕೂಡ ಹೆಂಗಿತ್ತು ಅಂತ ನಾನು ನೋಡೇ ಇಲ್ವೇ, ಅದ್ರಲ್ಲೂ ನಮ್ಮಮ್ಮ ಬಂದು ನಮ್ಮಪ್ಪ ಹೆಂಗ್ ಮೀಟ್ ಮಾಡ್ತಾರೆ ನನ್ಗೇನು ಗೊತ್ತೇ ಆಗ್ತಾ ಇಲ್ವೇ ಅಂತ ಹೇಳ್ತಾ ಇರ್ಬೇಕಾದ್ರೆ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಅಂದ್ರೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇವ್ನ್ ಚಿಕ್ಕವನಾಗಿರ್ಬೇಕಾದ್ರೆ ಇವ್ನ ಅವ್ರ ಅಮ್ಮನ ಕೇಳಿರ್ತಾನೆ, ಅಮ್ಮ ನಿಮ್ ಚಿಕ್ಕ ವಯಸ್ಸು ಫೋಟೋನು ನಾನ್ ನೋಡಿಲ್ಲ, ಮತ್ತೆ ನೀವ್ ನಿಮ್ ಪ್ಯಾರೆಂಟ್ಸ್ ಜೊತೆ ತಗೊಂಡಿರೋ ಫೋಟೋ ಕೂಡ ನೋಡಿಲ್ಲ, ಯಾಕಮ್ಮ ಯಾವ್ದು ಇಲ್ವಾ, ಅವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳಿದಾಗ ಅವ್ರ ಅಮ್ಮನು ಹೇಳಿರ್ತಾರೆ, ಇಲ್ಲ ಕಣೋ ನನ್ಗೆ ನಮ್ಮ ಅಪ್ಪ ಅಮ್ಮ ಅಲ್ಲ, ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಸತ್ತೋದ್ರು, ಅದಾದ್ಮೇಲೆ ನಾನ್ ಎಲ್ ಬೆಳ್ದೆ, ನಾನ್ ಎಲ್ಲಿದ್ದೆ, ನಾನ್ ಯಾವ ತರ ನಿಮ್ಮ ಅಪ್ಪನ ಮೀಟ್ ಮಾಡ್ದೆ, ನೀವ್ ಅಪ್ಪ ನಾನ್ ಹೆಂಗ್ ಮದ್ವೆ ಅದೆ ಅಂತೆಲ್ಲ ನಿಮ್ಗೆ ನೀನ್ ಸ್ವಲ್ಪ ದೊಡ್ಡವನಾದ್ಮೇಲೆ ಹೇಳ್ತೀನಿ ಓಕೆನಾ ಅಂತ ಹೇಳಿರ್ತಾರೆ. ಅದಕ್ಕೆ ಅವ್ನು ಕೂಡ ಓಕೆ ಅಮ್ಮ ಅಂತ ಹೇಳಿರ್ತಾನೆ. ಈಗ ಅದನ್ನ ನೆನ್ಸ್ಕೊಂಡ್ ಫೀಲ್ ಮಾಡ್ತಾ ಇರ್ತಾನೆ, ನಾನು ಅವಾಗೇ ನಮ್ಮ ಅಮ್ಮನ ಕೇಳಿದೆ, ಆದ್ರೆ ನಮ್ಮ ಅಮ್ಮ ಅವಾಗ ಹೇಳಿಲ್ಲ, ಇವಾಗ ನಮ್ಮ ಅಮ್ಮ ಎಲ್ಲಿದಾರೋ ಏನೋ ಹೆಂಗಿದಾರೋ ನಾನ್ ಹೆಂಗ್ ಕಂಡಿಡಿದು ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ನಿಂತಿರ್ತಾನೆ. ಅದಾದ್ಮೇಲೆ ಸರಿ ಈಗ ಸದ್ಯಕ್ಕೆ ಮಲ್ಕೋಬೇಕಲ್ವಾ, ಎಲ್ಲಪ್ಪ ಹೋಗೋದಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಟನಲ್ ತರ ಒಂದು ಜಾಗಕ್ಕೆ ಹೋಗ್ತಾನೆ. ಅಲ್ಲಿ
ಬಂದು ಈ ಅನಾಥರು ಮತ್ತೆ ಮನೆ ಇಲ್ದೇ ಇರೋರು ಭಿಕ್ಷುಕರೆಲ್ಲ ಮಲಗಿರ್ತಾರಲ್ಲ ಆತರ ಜಾಗಕ್ಕೆ ಹೋಗ್ಬಿಟ್ಟು ಈಗ ಸದ್ಯಕ್ಕೆ ಇವತ್ ನೈಟ್ ನಾನು ಇಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಪ್ಪ ಎಲ್ಲಿದ್ದೀರಾ ಅಮ್ಮ ಎಲ್ಲಿದ್ದೀರಾ ಅಂತ ಹೇಳ್ಕೊಂಡು ತುಂಬಾನೇ ಬೇಜಾರಾಗಿ ಕೂತ್ಕೊಂಡು ಚಳಿಯಲ್ಲಿ ನಿದ್ದೆ ಮಾಡಕ್ ಆಗದೆ ತುಂಬಾ ಕಷ್ಟ ಪಡ್ತಾ ಇರ್ತಾನೆ. ಆ ಟೈಮಲ್ಲಿ ಜಾಗಕ್ಕೆ ಒಂದ್ ತಾತ ಬರ್ತಾರೆ. ನೋಡಪ್ಪ ನನ್ನ ಹತ್ರ ಬೆಡ್ಶೀಟ್ ಕಂಬಳಿ ಅದೆಲ್ಲ ಏನಿಲ್ಲ, ಸದ್ಯಕ್ಕೆ ನ್ಯೂಸ್ ಪೇಪರ್ ಇದೆ, ಇದನ್ನ ಓದ್ಸ್ಕೊಂಡ್ ಮಲ್ಕೋ, ಸ್ವಲ್ಪ ಆದ್ರೂ ಬೆಚ್ಚಕ್ಕಿರುತ್ತೆ ಅಂದ್ಮೇಲೆ ಸರಿ ಬೇರೆ ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಇವ್ನು ಕೂಡ ಪೇಪರ್ ನೆಲ್ಲ ಓದಿಸ್ಕೊಂಡು ಹಂಗೆ ಮಲ್ಗಿರ್ತಾನೆ. ಆಗ ಒಂದೊತ್ನಲ್ಲಿ ತುಂಬಾ ದೂರದಲ್ಲಿ ಏನೋ ಫೋನ್ ರಿಂಗ್ ಆಗ್ತಿರೋ ಸೌಂಡ್ ಇವನು ಕೇಳಿಸುತ್ತೆ. ಪಕ್ಕದಲ್ಲಿರೋರು ಯಾರಿಗೂ ಕೇಳಿಸ್ತಲ್ಲ, ಯಾಕಂದ್ರೆ ಯಾರಿಗೂ ಎಚ್ಚರ ಆಗಿಲ್ಲ, ಇವನಿಗೆ ಮಾತ್ರ ಕೇಳಿಸ್ತಾ ಇರೋದು. ಇದೇನಿದು ಹಂಗಾದ್ರೆ ನನಗ್ ಮಾತ್ರ ಕೇಳಿಸ್ತಿದೆ ಅಂತ ಹೇಳ್ಬಿಟ್ಟು ಅವನು ಟನಲ್ ಬಿಟ್ಟು ಹೊರಗಡೆ ಬಂದ್ ನೋಡಿದ್ರೆ ಸ್ವಲ್ಪ ದೂರದಲ್ಲಿ ಒಂದು ಟೆಲಿಫೋನ್ ಬೂತ್ ಇರುತ್ತೆ, ಅಲ್ಲಿಂದಾನೆ ಫೋನ್ ರಿಂಗ್ ಆಗ್ತಾ ಇರೋದು. ಇವನು ಹೋಗ್ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ಕೊಂಡೆ ಕಾಲ್ ನ ಅಟೆಂಡ್ ಮಾಡ್ತಾನೆ. ಹಲೋ, ಯಾರ್ ಮಾತಾಡ್ತಾ ಇರೋದು ಅಂತ ಕೇಳಿದಾಗ ಆ ಕಡೆಯಿಂದ ಆ ವಿಭಾ ಸ್ಟೋರ್ ಅವ್ರ ಓನರೇ ಮಾತಾಡ್ತಾ ಇರೋದು. ಅಪ್ಪ ಹೇಳ್ತಾನೆ, ಏನಪ್ಪಾ ಚೆನ್ನಾಗಿದ್ಯಾ, ಟ್ರಿಪ್ ಎಲ್ಲ ಹೆಂಗ್ ಹೋಗ್ತಾ ಇದೆ ಅಂತ ಕೇಳಿದ ತಕ್ಷಣ ಟೆನ್ಷನ್ ಆಗ್ಬಿಡುತ್ತೆ. ಯೋ ಯಾರಯ್ಯ ನೀನ್ ಆಟಾಡ್ಕೊಳಕ್ ನಾನೇ ಸಿಕ್ಕದ್ನಾ, ನನ್ನನ್ನೇನಕ್ಕೆ ಈ ತರ ಪಾಸ್ಟ್ ಕಳ್ಸಿದ್ಯಾ, ಏನ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ಅಯ್ಯಪ್ಪ ಹೇಳ್ತಾನೆ, ಓಹೋ ನೀನ್ ಇದುವರೆಗೂ ನೀನ್ ಏನಕ್ಕೋಸ್ಕರ ಟೈಮ್ ಟ್ರಾವೆಲ್ ಮಾಡ್ಕೊಂಡ ಜಾಕ್ ಹೋಗಿದ್ಯಾ ಅಂತ ಆ ಪರ್ಪಸ್ ನನ್ನೇ ಕಂಡಿಡ್ದಿಲ್ವಾ, ಸರಿ ಸ್ವಲ್ಪ ಟೈಮ್ ತಗೊಳುತ್ತೆ ವೇಟ್ ಮಾಡೋ ಅಂದಾಗ ಇವನಂತಾನೆ ಸರಿ ನೀವು ಕಾಲ್ ಕಟ್ ಮಾಡ್ಬಿಡ್ಬೇಡಿ, ನಾನು ಇವಾಗ ಇಲ್ಲಿಂದ ಪ್ರೆಸೆಂಟ್ ಹೆಂಗ್ ಬರೋದು ಅದಕ್ ದಾರಿ ಹೇಳು ಅಂದಾಗ ಅವ್ರು ಹೇಳ್ತಾರೆ ಅದಕ್ ದಾರಿ ಕೂಡ ನೀನೇ ಕಂಡಿಡಿಬೇಕಪ್ಪ. ಅದಕ್ಕೆ ಇವನಂತಾನೆ ಸರಿ ನನ್ಗೇನಾದ್ರೂ ಕ್ಲೂ ಆದ್ರೂ ಕೊಡಿ ಅಂದ್ರೆ ಏನು ಕ್ಲೂ ಇಲ್ಲ ಏನಿಲ್ಲ ನೀನೇ ಕಂಡಿಡಿಬೇಕು ಅಂದಾಗ ಇವನಿಗೆ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ. ಏನ್ ಆಟ ಆಡ್ತಾ ಇದೀಯಾ, ನನ್ ಬಯಲ್ ಚೆನ್ನಾಗ್ ಬರುತ್ತಿನ, ಸುಮ್ನೆ ನಂಗೆ ಟೆನ್ಷನ್ ಮಾಡಿಸ್ಬಿಡಿ, ಇಲ್ಲಿ ಬಂದಿದ್ದಾದ್ಮೇಲೆ ನಾವ್ ಅಪ್ಪನಿಗೆ ನಾನ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ, ನಾನೇ ನಿನ್ ಮಗ ಅಂತ ಹೇಳಿದ್ರೆ ಕೂಡ ಅವನ್ ಅದನ್ನ ನಂಬ್ತಾ ಇಲ್ಲ, ನಾನ್ ಇವಾಗ ಏನ್ ತಾನೇ ಮಾಡ್ಬೇಕು ಅಂತ ಹೇಳಿ ಪಾಪ ಇವ್ನ್ ಇಲ್ಲಿ ತುಂಬಾನೇ ದುಃಖವಾಗಿ ಮಾತಾಡ್ತಾ ಇದ್ರೆ ಆ ಕಡೆ ಅವ್ರಂತೂ ಆನ್ಸರ್ ಮಾಡತ್ತಾರ ಇಲ್ಲ. ಸರಿಪಾ ನೀನ್ ಟ್ರಿಪ್ ನ ಎಂಜಾಯ್ ಮಾಡಂತ ಹೇಳ್ಬಿಟ್ಟು ಕಾಲ್ ನೇ ಕಟ್ ಮಾಡ್ಬಿಟ್ರು. ಇಲ್ಲಂತೂ ಹೀರೋಗೆ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ. ಯೋ ಕಾಲ್ ನ ಕಟ್ ಮಾಡ್ಬೇಡಯ್ಯ, ಯಾಕೋ ಈ ತರ ಮಾಡ್ತಾ ಇದೀಯಾ, ನಾನ್ ಹೆಂಗೋ ಇಲ್ಲಿಂದ ಹೋಗೋದು, ನನಗ್ ಗೊತ್ತಿರೋ ಒಬ್ಬ ವ್ಯಕ್ತಿ ಅಂದ್ರೆ ನೀನ್ ಮಾತ್ರನೇ, ಪ್ಲೀಸ್ ಕಣೋ ನನ್ಗೆಂಗಾದ್ರೂ ದಾರಿ ತೋರ್ಸೋ, ನನಗೆ ನಮ್ಮ ಅಪ್ಪ ಅಮ್ಮನ ನೋಡ್ಬೇಕು ಅನಿಸ್ತಾ ಇದೆ, ದಯವಿಟ್ಟು ನನ್ನ ಪ್ರೆಸೆಂಟ್ ಕರ್ಕೊಂಡು ಹೋಗ್ಬಿಡು ಅಂತ ಹೇಳಿ ಪಾಪ ತುಂಬಾನೇ ಫೀಲ್ ಮಾಡ್ಕೊಂಡು ಓ ಅಂತ ಹತ್ಕೊಂಡ್ ಕೂತಿರ್ತಾನ ಬೂತ್ ಅಲ್ಲಿ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ತಕ್ಕಂತ ನಿದ್ದೆಯಿಂದ ಎದ್ದವನು ಕುತ್ಕೊಂಡು ಈಗ ಮತ್ತೆ ಪೇಚಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಹಂಗಾದ್ರೆ ಮ್ಯೂಸಿಕ್ ಸ್ಟೋರ್ ಓನರ್ ಹೇಳಿತಾರ ನಾನ್ ಏನ್ ಪರ್ಪಸ್ಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಕಂಡಿಡಿದ್ರೆ ಮಾತ್ರನೇ ನಾನ್ ಪ್ರೆಸೆಂಟ್ ಹೋಗಕ್ ಆಗೋದು, ಫಸ್ಟ್ ಅದನ್ನ ಕಂಡಿಡಿಬೇಕೆ, ಅಯ್ಯೋ ಅದೇನ್ ಪರ್ಪಸ್ ಆಗಿರ್ಬೋದು ಅಂತ ಹೇಳಿ ತಲೆ ಕಿತ್ಕೊಂತ ಇರ್ತಾನೆ. ಇನ್ನೊಂದ್ ಕಡೆ ಚಾಯ್ನ ತೋರಿಸ್ತಾರೆ. ಅವನು ಮತ್ತೆ ಅವ್ನ ಫ್ರೆಂಡ್ ಪಾರ್ಕ್ ಇಬ್ರು ಸೇರ್ಕೊಂಡು ಕೆಲವೊಂದು ಪ್ರಿಂಟ್ ಔಟ್ಸ್ ಎಲ್ಲ ತೆಗಿತಾ ಇರ್ತಾರೆ. ಏನಂದ್ರೆ ನಾವ್ ಈ ತರ ಒಂದು ಬಾಯ್ ಬ್ಯಾಂಡ್ ಟೀಮ್ ನ ಮಾಡಿದೀವಿ, ನಮ್ಗೆ ಗಿಟಾರಿಸ್ಟ್ ಬೇಕು ಅಂತ ಕೆಲವೊಂದು ಪೋಸ್ಟರ್ಸ್ ಎಲ್ಲ ಎತ್ತಾ ಇರ್ತಾರೆ. ಆ ಟೈಮಲ್ಲಿ ಪಬ್ಲಿಕ್ ಆಗಿ ಒಂದು ಮೇಲ್ ಬಂದಿರುತ್ತೆ. ಏನಂತ ನೋಡಿದ್ರೆ ಅದನ್ನ ಮಾಡಿರೋದು ಯೂಜಿನ್ ಅಂತ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಚಾಯ್ ಮತ್ತೆ ಪಾರ್ಕ್ ಅಂತ ಇಬ್ರು ಇದಾರೆ, ಅವ್ರು ಬಂದು ನನಗೆ ಒಂದು ಮೇಲ್ ನ ಮಾಡಿದ್ರು, ನಾವು ಬಾಯ್ ಬ್ಯಾಂಡ್ ಟೀಮ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ, ನೀವು ಕೊರಿಯಾಗ್ ಬನ್ನಿ, ನಿಮ್ಗೆ ಉಳ್ಕೊಳಕ್ಕೆ ಜಾಗ ಕೊಡ್ತೀವಿ, ಊಟ ಕೊಡ್ತೀವಲ್ಲ ಅಂತ ಹೇಳಿ ನನಗೆ ಯಾಮಾರಿಸಿ ಜಾಗಕ್ಕೆ ಕರ್ಸ್ಕೊಂಡ್ರು. ಆದ್ರೆ ಮಧ್ಯ ರೋಡ್ ಅಲ್ಲಿ ನನ್ನ ಬಿಟ್ಬಿಟ್ರು, ನನ್ನ ಏನಂತ ಕೂಡ ಅವ್ರು ಕೇರ್ ಮಾಡ್ಕೊಂಡಿಲ್ಲ. ಅವ್ರದೆಲ್ಲ ಬರೀ ಫೇಕ್ ಆದ ಗ್ರೂಪ್. ನಿಮ್ಮಲ್ಲಿ ಕೂಡ ಯಾರಿಗಾದ್ರೂ ಅವ್ರ ಈ ತರ ನೋಟಿಸ್ ನೆಲ್ಲ ಕಳಿಸ್ಬಿಟ್ಟು ನಿಮ್ಮನ್ನ ಬನ್ನಿ ಅಂತ ಕರೀತಾರೆ, ದಯವಿಟ್ಟು ಅವ್ರ ಗ್ಯಾಂಗಲ್ ಮಾತ್ರ ಸೇರ್ಕೊಂಡ್ಬಿಡ್ಬಿಡಿ, ಅವರೆಲ್ಲ ಫ್ರಾಡ್ ಗಳು ಅಂತ ಹೇಳ್ಬಿಟ್ಟು ಪಬ್ಲಿಕ್ ಆಗಿ ಮೇಲ್ ಹಾಕ್ಬಿಟ್ಟಿರ್ತಾರೆ. ಇದನ್ನೆಲ್ಲ ಓದ್ಬಿಟ್ಟು ಇವ್ರಿಗೆ ಸಕ್ಕ ಟೆನ್ಷನ್ ಆಗ್ತಾ ಇರುತ್ತೆ. ಪಾರ್ಕ್ ಹೇಳ್ತಾರೆ, ಹೋಯ್ತು ಕಣೋ ಎಲ್ಲ ಹೋಯ್ತು, ನಿನ್ ಕನ್ಸೆಲ್ಲ ಮಣ್ಪಾಲ್ ಆಗ್ಬೇಕಾಗಿರೋದೆ, ಮಿನ್ಹೋನ ನಿನ್ ಮರ್ತೋಗ್ಬೇಕು, ಇದ್ರಿಂದ ನಿನ್ ಬಾಯ್ ಬ್ಯಾಂಡ್ ಟೀಮೇ ನಿನ್ ಫಾರ್ಮ್ ಮಾಡಲ್ಲ ಅಂತ ಹೇಳ್ತಾ ಇದ್ರೆ ಅವಾಗೂ ಚಾಯನ್ ಅವರು ತುಂಬಾನೇ ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದಾರೆ. ಆತರ ಎಲ್ಲ ಅನ್ಬೇಡ ಕಣೋ, ಇವಾಗ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದಲ್ಲಿ ಯೂಜಿನ್ ಇಂದ ತಾನೆ, ನಾವ್ ಹೆಂಗಾದ್ರು ಮಾಡಿ ಯೂಜಿನ್ ನ ಕಂಡಿಡಿದ್ಬಿಟ್ಟು ಅವ್ರ ಹತ್ರ ಹೋಗಿ ಈ ತರನೇ ನಡೆದಿರೋದು, ಅದರಿಂದ ಈ ತರ ಮಿಸ್ಟೇಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ ಪ್ರಾಬ್ಲಮ್ ನ ಹೇಳೋಣ, ಅವ್ರ ಅರ್ಥ ಮಾಡ್ಕೊಂತಾರೆ. ಅದಾದ್ಮೇಲೆ ಅವರೇ ಬಂದು ನಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಲಿ ಅಂತ ಹೇಳಿದಾಗ ಪಾರ್ಕ್ ಹೇಳ್ತಾರೆ, ಅದಕ್ ಚಾನ್ಸೇ ಇಲ್ಲ ಕಣೋ, ಅವ್ರು ಆಲ್ರೆಡಿ ಇನ್ನೊಂದು ಗ್ರೂಪ್ ಅಲ್ಲಿ ಸೇರ್ಕೊಂಡಿದ್ದಾಯ್ತು ಅಷ್ಟೇ, ನಾವೇನ್ ಮಣ್ಮಕ್ಬೇಕಾಗಿರೋದೆ ಅಂದಾಗ ಅವಾಗೂ ಚಾಯ್ ಮನ್ಸ್ ಬಿಡ್ತಾ ಇಲ್ಲ ಕಣೋ, ನಾನ್ ಚಾಲೆಂಜ್ ಹಾಕಿದ್ದೆ ನಮ್ ಗ್ರೂಪ್ ಗೆ ಒಬ್ಬನ ಕರ್ಕೊಂಬಂದ್ ನಾನ್ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟು ಒಬ್ರೆ ಗೊಂಗಾಡ್ಕೊಂಡು ಹಂಗೆ ಅವ್ರ ಸ್ಕೂಲ್ ಒಳಗಡೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಟಕ್ಕಂತ ನಮ್ ಹೀರೋ ಬಂದ್ ಎದುರುಗಡೆ ನಿಂತ್ಕೊಂತಾನ. ಇರಿ ಒಂದ್ ನಿಮಿಷ ಇರಿ, ನಾನು ನಿಮ್ ಗ್ರೂಪ್ ಅಲ್ಲಿ ಗಿಟಾರಿಸ್ಟ್ ಆಗಿ ಜಾಯ್ನ್ ಆಗೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ ಅಂದಾಗ ಚಾಯ್ ಹೇಳ್ತಾರೆ, ಮರ್ಯಾದಾಗ ನಂಗೆ ಟೆನ್ಷನ್ ಮಾಡದೆ ಹೊರಟೋಗೋ ನನ್ ಮಗನೆ, ನಿನ್ನಿಂದಾನೆ ಆ ಯೂಜಿನ್ ಅನ್ನೋ ಆ ಫೇಮಸ್ ಗಿಟಾರಿಸ್ಟ್ ನ ಕೂಡ ನನ್ ಗ್ರೂಪ್ ಅಲ್ಲಿ ಸೇರ್ಸ್ಕೊಳಕ್ ಇರಂಗ್ ಆಗೋಯ್ತು, ಸುಮ್ನೆ ಮತ್ತೆ ಬಂದ್ ನಂಗೆ ಟೆನ್ಷನ್ ಮಾಡಿಸ್ಬಿಡ, ಇಲ್ಲಿಂದ ಹೊರಟೋಗೋ ಅಂತ ಬೈತಾ ಇರ್ಬೇಕಾದ್ರೆ ನಮ್ ಹೀರೋ ಕೇಳೋ ತರ ಇಲ್ಲ. ಚಾಯ್ ನನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ರೆ ಚಾಯ್ ಅಂತೂ ಹಿಂದ್ಗಡೆ ತಿರ್ಗಿ ಓಡಿಸ್ತಾ ಇರ್ತಾರೆ, ಬರ್ಬೇಡ ಕಣ ನನ್ ಹಿಂದ್ಗಡೆ, ನನ್ಗೆ ಸುಮ್ನೆ ಟೆನ್ಷನ್ ಮಾಡಿಸ್ಬೇಡ ಹೋಗು ಅಂತ ಹೇಳಿದ್ರೆ ಕೂಡ ಹೀರೋ ಕೇಳೋ ತರ ಇಲ್ಲ. ಅಲ್ಲಿಂದ ನಮ್ ಚಾಯ್ ಓಡೋದ್ರೆ ಕೂಡ ಬಿಡದೆ ನಮ್ ಹೀರೋ ಓಡಿಸ್ಕೊಂಡ್ ಬರ್ತಾ ಇರ್ತಾನೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಮಿನ್ಹೋನ ತೋರಿಸ್ತಾರೆ. ಅವ್ರ ಪಾಕೆಟ್ ಅಲ್ಲಿ ಒಂದು ಲೆಟರ್ ನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಇವ್ರೊಂದು ಶೆಲೋ ಪ್ಲೇಯರ್ ಅಲ್ವಾ, ಸೊ ಇವ್ರದೊಂದು ಕಾನ್ಸರ್ಟ್ ನಡೀತಾ ಇರುತ್ತೆ, ಆ ಜಾಗಕ್ಕೆ ಒಬ್ಬರನ್ನ ಇನ್ವೈಟ್ ಮಾಡ್ಬೇಕು ಅಂತ ಹೇಳಿ ಹೋಗ್ತಾ ಇರೋದು. ಅದೇ ಟೈಮ್ಗೆ ಆ ಮಿನ್ಹೋ ಫ್ರೆಂಡ್ ಇನ್ನೊಬ್ಳು ಇರ್ತಾಳಲ್ಲ, ಅವಳು ಓಡ್ ಬಂದ್ಬಿಟ್ಟು ಅವಳ ಪಾಕೆಟ್ ಇಂದ ಲೆಟರ್ ನ ಎತ್ಕೊಂಡು ನನ್ನ ಇನ್ವೈಟ್ ಮಾಡಾಕ್ತೇನೆ, ನೀನ್ ಆ ಲೆಟರ್ ಇಟ್ಕೊಂಡಿದ್ದು ನಾನು ಎತ್ಕೊಂಡೆ ಬಿಡು ಅಂತ ಹೇಳಿದಾಗ ಮಿನ್ಹೋ ಹೇಳ್ತಾಳೆ, ಇಲ್ಲ ಅದು ನಿನ್ಗೋಸ್ಕರ ಅಲ್ಲ, ಇನ್ನೊಬ್ರನ್ನ ಇನ್ವೈಟ್ ಮಾಡಕ್ಕೆ ಅಂತ ಹೇಳಿ ಸ್ಟ್ರೈಟ್ ಆಗಿ ಯಾಂಗ್ ಇರೋ ರೂಮ್ ಕಡೆ ಹೋಗ್ತಾಳೆ. ಅಂದ್ರೆ ಅವ್ರ ಕ್ಲಾಸ್ ರೂಮ್ ಹತ್ರ ಹೋಗಿ ನೋಡಿದ್ರೆ ಯಾಂಗ್ ಇರೋದಿಲ್ಲ ಅವ್ರ ಬೆಂಚ್ ಅಲ್ಲಿ. ಸರಿ ಆಯ್ತು ಅಂತ ಹೇಳಿ ಆ ಲೆಟರ್ ನ ಎತ್ಕೊಂಡೋಗಿ ಅವ್ರ ಬೆಂಚ್ ಹತ್ರ ಇಡ್ತಾಳೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಯಾಂಗ್ ನ ತೋರಿಸ್ತಾರೆ. ಅವರಲ್ಲಿರೋ ಲಾಕರ್ ನ ಅಂದ್ರೆ ಅವ್ರಿಗಿಂತ ಸಪರೇಟ್ ಲಾಕರ್ ಕೊಟ್ಟಿರ್ತಾರಲ್ಲ, ಅದನ್ನ ತೆಗೆದು ನೋಡಿದ್ರೆ ಯಾರು ಅದ್ರೊಳಗಡೆ ಇರೋ ಥಿಂಗ್ಸ್ ನೆಲ್ಲ ಒಡೆದಾಕ್ಬಿಟ್ಟಿರ್ತಾರೆ. ಇವ್ರು ಕಷ್ಟಪಟ್ಟು ಡ್ರಾಯಿಂಗ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಅರ್ಧಾಕಿರ್ತಾರೆ. ಮತ್ತೆ ಇವಳ ಹತ್ರ ಒಂದು ಟೀಮ್ ಟಿ ಶರ್ಟ್ ಇರುತ್ತಲ್ಲ ಅದನ್ನೆಲ್ಲ ಫುಲ್ ಆಗಿ ಅರ್ಧಾಕ್ಬಿಟ್ಟಿರ್ತಾರೆ. ಯಾರು ಇದನ್ನ ಮಾಡಿದ್ದು ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಾ ಇರ್ಬೇಕಾದ್ರೆ ಯಾರೋ ಹಿಂದ್ಗಡೆ ಬಂದು ಅವ್ಳ
ನಂಗೆ ತರ ಅಂತ ಹೇಳ್ಕೊಂಡು ಹೋಗೋ ತರ ಅನ್ಸುತ್ತೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಚಾಯ್ನ ತೋರಿಸ್ತಾರೆ. ಅವನಿಂದ ತಪ್ಪಿಸ್ಕೊಂತೀನಿ ಅನ್ನೋ ಹೆಸರಲ್ಲಿ ಅವ್ರ ಸ್ಕೂಲ್ ನ ಬಿಟ್ಟು ಪಕ್ಕದ ಸ್ಕೂಲ್ಗೆ ಬಂದ್ಬಿಟ್ಟಿರ್ತಾರೆ. ಆದ್ರೂ ನಮ್ ಹೀರೋ ಬಿಡ್ತಾ ಇಲ್ಲ, ಹಿಂದ್ಗಡೆನೆ ಓಡಿಸ್ಕೊಂಡ್ ಬರ್ತಾ ಇರೋದ್ರ ನೋಡ್ಬಿಟ್ಟು ಈ ಸ್ಕೂಲ್ ಒಳಗಡೆ ಹೋಗೋದಕ್ಕೂ ಆಗೋದಿಲ್ಲ. ಇವ್ರು ಬೇರೆ ಪರ್ಮಿಷನ್ ಕೊಡಲ್ವಿ ಅಂತ ಹೇಳ್ಬಿಟ್ಟು ಅವ್ನ ಹಂಗೆ ನಿಂತಿರ್ಬೇಕಾದ್ರೆ ಆ ಸ್ಕೂಲಲ್ಲಿ ಓದ್ತಾ ಇರೋನೊಬ್ಬ ಚಾಯ್ ಫ್ರೆಂಡ್ ಇರ್ತಾನೆ. ಅವ್ನ್ ಕೂಡ ಏನ್ ಚಾಯ್ ಇಷ್ಟು ದೂರ ಬಂದ್ಬಿಟ್ಟಿದ್ಯಾ ಅಂದಾಗ ನಾನ್ ಹಿಂಗೆ ಬಂದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಹೀರೋ ವಾಯ್ಸ್ ಕೇಳಿಸುತ್ತೆ. ಚಾಯ್ ನೀವ್ ಅಲ್ಲಿದ್ದೀರಾ, ಇರಿ ಬರ್ತಾ ಇದೀನಿ ಅಂತ ಹೇಳ್ಬಿಟ್ಟು ಓಡ್ ಬರ್ತಾ ಇರ್ಬೇಕಾದ್ರೆ ಚಾಯ್ ಟಕ್ ಅಂತ ಅವ್ನು ಹಿಡ್ಕೊಂಡು ಹೇಳ್ತಾರೆ, ಪ್ಲೀಸ್ ಕಣೋ ನನ್ಗೊಂದ್ ಹೆಲ್ಪ್ ಮಾಡ್ಬೇಕಂದಾಗ ಅವನು ನಾನ್ ನಿನ್ ಬಾಯ್ ಬಂಟಿ ಮೇಲೆಲ್ಲ ಜಾಯ್ನ್ ಆಗಲ್ಲ ಅಂದ್ರೆ ಇವನಂತಾನೆ ಏನಿನ್ನ ಅದಕ್ಕೆಲ್ಲ ನಾನ್ ಕೇಳ್ತಾ ಇರೋದು ಬೇಗ ನೀನ್ ಯೂನಿಫಾರ್ಮ್ ಕೋಟ್ ನ ಬಿಚ್ಚು ಅಂತ ಹೇಳಿ ಇವನ ಕೋಟ್ ನ ಹಾಕೊಂಡು ಆ ಸ್ಕೂಲ್ ಓದ್ತಿರೋ ಸ್ಟೂಡೆಂಟ್ ತರ ಸ್ಕೂಲ್ ಒಳಗಡೆ ಹೊರಟೋದ. ನಮ್ ಹೀರೋ ಕೂಡ ಅವನ ಫಾಲೋ ಮಾಡ್ಕೊಂಡು ಸ್ಕೂಲ್ ಒಳಗಡೆ ಹೋಗ್ಬೇಕಂತ ನೋಡಿದ್ರೆ ಸೆಕ್ಯೂರಿಟಿ ಬಿಡ್ತಾ ಇಲ್ಲ. ಹಲೋ ಏನಪ್ಪಾ ಒಳಗಡೆ ಹೋಗ್ತಾ ಇದೀಯಾ? ಔಟರ್ಸ್ ಎಲ್ಲ ಯಾರು ಅಲೌಡ್ ಇಲ್ಲ, ಸ್ಕೂಲ್ ಮಕ್ಳು ಮಾತ್ರ ಒಳಗಡೆ ಹೋಗ್ಬೇಕು ಅಂತ ಹೇಳಿ ಹೀರೋನ ಒಳಗಡೆ ಬಿಡ್ತಾ ಇಲ್ಲ. ನಮ್ ಹೀರೋ ಕೂಡ ಬೇರೆ ದಾರಿ ಇಲ್ದೆ ಅಲ್ಲೇ ನಿಂತಿರ್ತಾನೆ. ಚಾಯ್ ಕೂಡ ಒಳಗಡೆ ಓಡೋದವ್ರು ಯಾವ ಕಡೆಪ್ಪ ಹೋಗೋದು ಅಂತ ಹೇಳಿ ಗ್ರೌಂಡ್ ಹತ್ರ ಹೋಗ್ಬೇಕಾದ್ರೆ ಅಲ್ಲಿರೋ ಕೋಚು ಮತ್ತೆ ಸ್ಟೂಡೆಂಟ್ಸ್ ಎಲ್ಲ ಇವನ್ನ ನೋಡ್ಬಿಡ್ತಾರೆ. ಒಂದು ಬಾಲ್ ಅವ್ನ ಕಾಲ ಹತ್ರ ಬರುತ್ತೆ. ನೀನು ಆ ಪಕ್ಕದ ಬೀದಿಯಲ್ಲಿರೋ ಸ್ಕೂಲ್ ಅಲ್ಲಿ ಓದ್ತಾ ಇರೋ ಅಂತಾನೆ, ನೀನೇನಕ್ಕೋ ನಮ್ ಸ್ಕೂಲ್ ಒಳಗಡೆ ಬಂದಿದ್ಯಾ, ಅದು ಪರ್ಮಿಷನ್ ಇಲ್ದೆ ಇರೋ ನಿನಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅವನ್ನ ಓಡಿಸ್ಕೊಂಡ್ ಬರಕ್ಕೆ ಶುರು ಮಾಡ್ಬಿಟ್ರು. ಅಪ್ಪ ಚಾಯ್ಗೆ ಎಲ್ಲಿ ಓಡೋದು ಅಂತ ಗೊತ್ತಾಗ್ತಿಲ್ಲ. ಹೊರಗಡೆ ಓಡಿದ್ರೆ ಅವನಿದಾನೆ, ಒಳಗಡೆ ಬಂದ್ರೆ ನೀವಿದ್ರೆ ನಾನು ಯಾವ ಕಡೆ ಓಡೋಗೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸಪರೇಟ್ ಆಗಿ ಯಾವ್ದೋ ಒಂದು ಸ್ಟೋರ್ ರೂಮ್ ತರ ಇರುತ್ತೆ, ಜಾಗಕ್ಕೆ ಓಡೋಗ್ತಾರೆ. ಅಲ್ಲಿ ನೋಡಿದ್ರೆ ಅಲ್ಲಿರೋ ಡೋರ್ ನ ಪರ್ಕೆನ ಇಟ್ಟು ಲಾಕ್ ಮಾಡಿರ್ತಾರೆ. ಪರವಾಗಿಲ್ವೇ ಮಾಡರ್ನ್ ಲಾಕ್ ಎಲ್ಲ ಯೂಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅದನ್ನ ತೆಗೆದು ಟಕ್ಕಂತ ಸ್ಟೋರ್ ರೂಮ್ ಒಳಗಡೆ ಹೊರಟೋದ್ರು. ಅಲ್ಲೋಗಿ ನೋಡಿದ್ರೆ ಒಳಗಡೆ ಹೀರೋ ಅವ್ರ ಅಮ್ಮ ಇರ್ತಾರೆ, ಅಂದ್ರೆ ಯಾಂಗ್ ನ ಇಟ್ಟಿರ್ತಾರೆ. ಇವ್ರನ್ನ ನೋಡಿದ ತಕ್ಷಣ ಚಾಯ್ಗೆ ಬೈದಲ್ಲಿ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ. ಇವ್ರು ಕಿರ್ಚೋದಲ್ದೆ ಎಲ್ಲಿ ಯಾಂಗ್ ಕಿರ್ಚ್ ಬಿಡ್ತಾರೋ ಅಂತ ಹೇಳ್ಬಿಟ್ಟು ಅವ್ರ ಬಾಯಿ ಮೇಲೆ ಕೈನ ಇಟ್ಬಿಟ್ಟು ಸೌಂಡ್ ಮಾಡದಿರೋ ತರ ತಡಿತಾ ಇರ್ತಾರೆ. ಅವ್ರಿಗೆ ಇನ್ನೂ ಗೊತ್ತಿಲ್ಲ ಇವ್ರಿಗೆ ಕಿವಿನೂ ಕೇಳಿಸಲ್ಲ, ಮಾತು ಬರಲ್ಲ ಅಂತ. ಹಂಗೆ ಅವ್ರ ಬಾಯಿ ಮೇಲೆ ಕೈ ಇಟ್ಕೊಂಡು ಸೌಂಡ್ ಮಾಡ್ಬೇಡ ಅಂತ ಹೇಳ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹೊರಗಡೆ ನಮ್ ಹೀರೋನ ತೋರಿಸ್ತಾರೆ. ಎಲ್ಲೋದ್ರಿ ಇವರು ಸ್ಕೂಲ್ ಒಳಗಡೆ ಹೋಗಿ ಇಷ್ಟೊತ್ತಾಯ್ತು, ಯಾಕಿನ್ನೂ ಹೊರಗಡೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸ್ಕೂಲ್ ಗೇಟ್ ಹತ್ರನೇ ವೇಟ್ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಆ ಜಾಗಕ್ಕೆ ಮಿನ್ಹೋ ಬರ್ತಾ ಇರ್ತಾರೆ. ಇವ್ರನ್ನ ನೋಡಿದ ತಕ್ಷಣ ಹೀರೋ ಸಖತ್ ಶಾಕ್ ಆಗ್ತಾನೆ. ಆಂಟಿ ನೀವು ಮಿನ್ಹೋ ತಾನೆ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ, ಈ ಸ್ಕೂಲ್ ಇಂದ ನೀವೇನಕ್ ಹೊರಗಡೆ ಬರ್ತಾ ಇದೀರಾ ಅಂತ ಕೇಳ್ತಾನೆ. ಆಕ್ಚುಲಿ ನಮ್ ಹೀರೋಗೆ ಇವ್ರೆ ಮಿನ್ಹೋ ಅಂತ ಹೆಂಗ್ ಗೊತ್ತು? ಇದಕ್ಕೂ ಮುಂಚೆ ಅವ್ನ್ ಬಂದು ಮಿನ್ಹೋ ಅವ್ರ ಹತ್ರ ಮಾತಾಡ್ಬೇಕಂದ್ರೆ ಪ್ರೆಸೆಂಟ್ ಅಲ್ಲಿ ಮಾತಾಡ್ಬೇಕಾದ್ರೆ ಅವ್ರಿಗೆ ತುಂಬಾನೇ ವಯಸ್ಸಾಗಿತ್ತು, ಆಂಟಿ ತರ ಇದ್ರು ಅವರು. ಬಟ್ ಪಾಸ್ಟ್ ಅಲ್ಲಿ ಇರೋ ಮಿನ್ಹೋ ಇವ್ರೆ ಅಂತ ನಮ್ ಹೀರೋಗೆ ಹೆಂಗ್ ಗೊತ್ತಾಯ್ತು? ಅದು ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ? ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಎಪಿಸೋಡ್ 7 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.